ಇನ್ನು LPG ಅಭಾವ ಇರುವಂತ ನಡುವೆನೆ ಗ್ಯಾಸ್ ಸೋರಿಕೆ ಉಂಟಾಗಿರುವಂತದ್ದು. ಗ್ಯಾಸ್ ಹೊತ್ತು ತರ್ತಾ ಇದ್ದಂತ ವಾಹನದಿಂದ ಅಪಾರ ಪ್ರಮಾಣದಲ್ಲಿ ಗ್ಯಾಸ್ ಸೋರಿಕೆ ಆಗಿದೆ. ಗೂಟಿ ಅಂಕೋಲಾ ರಸ್ತೆಯ ತಂಬೂರು ಕ್ರಾಸ್ ಬಳಿ ವಾಹನದಲ್ಲಿ ಗ್ಯಾಸ್ ಸೋರಿಕೆ ಆಗಿದೆ. LPG ಅಭಾವ ಇದೆ ಅಂತ ಸಂದರ್ಭದಲ್ಲಿ ಇಂಥ ಘಟನೆ ನಡೆದಿರುವಂತದ್ದು ನಿಜಕ್ಕೂ ಕೂಡ ನೋವಾಗುತ್ತೆ. ಗೂಟಿ ಅಂಕೋಲಾ ರಸ್ತೆ ತಂಬೂರು ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ. ಧಾರವಾಡ ಜಿಲ್ಲೆಯ ಕಲಘಟಗಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಗ್ಯಾಸ್ ಸೋರಿಕೆ ಆಗಿದೆ, ಹಾಗಾಗಿ ರಸ್ತೆ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಕಲಘಟಗಿ ಟು ಯಲ್ಲಾಪುರ ರಸ್ತೆಯನ್ನ ಈಗ ಒಂದ್ ರೀತಿಯಾಗಿ ಬೇರೆ ಕಡೆ ಹೋಗುವಂತೆ ಪೊಲೀಸರು ಅವರಿಗೆ ಸಂದೇಶವನ್ನ ರವಾನೆ ಮಾಡಿರ್ತಾರೆ ಬರ್ತಾ ಇರುವಂತಹ ವಾಹನ ಸವಾರರಿಗೆ. LPG ಅಭಾವ ಇದೆ ಅಂತ ಪರದಾಡ್ತಿದ್ದಾರೆ ಜನತೆ ರಾಜ್ಯದಲ್ಲಿ. ಗ್ಯಾಸ್ ಹೊತ್ತು ತರ್ತಾ ಇರುವಂತಹ ವಾಹನದಲ್ಲೇ ಗ್ಯಾಸ್ ಸೋರಿಕೆ ಉಂಟಾಗಿರುವಂತದ್ದು. ಇತ್ತೀಚೆಗಷ್ಟೇ ಮತ್ತೊಂದು ವಾಹನ ಇದೇ ರೀತಿಯಾಗಿ ಗ್ಯಾಸ್ನ ತುಂಬಿಕೊಂಡು ಬರ್ತಾ ಇರುತ್ತೆ. ಆಗ ಅಪಘಾತಕ್ಕೆ ಈಡಾಗಿದ್ದು ಪಲ್ಟಿ ಹೊಡೆದು ನಿಂತಿರುತ್ತೆ. ಆಗ ಕೂಡ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿತ್ತು. ಸಂಚಾರದಲ್ಲಿ ಅಸ್ತವ್ಯಸ್ತತೆ ಉಂಟಾಗ್ತಿತ್ತು. ಈಗ ಅಂಥದ್ದೇ ಮತ್ತೊಂದು ಘಟನೆ ನಡೀತಾ ಇರುವಂತದ್ದು. ಯಾವುದರ ಅಭಾವ ಹೆಚ್ಚಾಗಿದೆಯೋ ಅದನ್ನೇ ಈ ಅತಂತ್ರಗಳು ಹುಡುಕೊಂಡು ಬರ್ತಾ ಇದೆಯಾ ಅಂತ ಅನ್ಸುತ್ತೆ. ಈಗ ಗ್ಯಾಸ್ ಸೋರಿಕೆ ಉಂಟಾಗ್ತಿದೆ. ಯಾರು ಕೂಡ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಾಗ್ಲಿ ಅಥವಾ ವಾಹನ ಸವಾರರು ಈ ರೋಟಲ್ಲಿ ಬರೋರಂಥವ್ರು ತಮ್ಮ ಮಾರ್ಗವನ್ನ ಬದಲಾಯಿಸಬೇಕು ಅಂತ ಪೊಲೀಸರು ಮಾಹಿತಿಯನ್ನ ನೀಡಿರುವಂಥದ್ದು. ಗೂಟಿ ಅಂಕೋಲಾ ರಸ್ತೆ ಬಳಿ ನಡೆದಿರುವಂತ ಘಟನೆ ಇದು. ಹೊತ್ತು ತರ್ತಾ ಇರುತ್ತೆ ಅನಿಲವನ್ನ ಆ ವಾಹನ, ಗ್ಯಾಸ್ ಸೋರಿಕೆ ಉಂಟಾಗ್ತಾ ಇದೆ. ಏನಾದ್ರೂ ಅಲ್ಲಿ ವಾಹನಗಳು ಬಂದ್ರೆ ಅಥವಾ ಏಕಾಏಕಿಯಾಗಿ ಏನಾದ್ರೂ ಬೆಂಕಿ ಹೊತ್ಕೊಳ್ಳುವಂತ ಸಮಸ್ಯೆಗಳು ಆಗಬಹುದು ಅನ್ನೋದಕ್ಕೆ ಈಗ ಎಚ್ಚರಿಕೆಯನ್ನು ವಹಿಸ್ತಾ ಇರುವಂತದ್ದು ಪೊಲೀಸ್ ಸಿಬ್ಬಂದಿಗಳು.